ಒಮ್ಮೆ ಇಮ್ಯಾಜಿನ್ ಮಾಡಿ, ಜಗತ್ತಿನ ಅತಿ ಪವರ್ಫುಲ್ ಪ್ರೆಸಿಡೆಂಟ್ ಆಗಿರೋ ಅಮೆರಿಕದ ಪ್ರೆಸಿಡೆಂಟು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊತಾರೆ. ಆರ್ಡರ್ ಅಲ್ಲ, ರಿಕ್ವೆಸ್ಟ್ ಮಾಡ್ಕೊತಾರೆ. ಏನಂತ ಅಂದ್ರೆ, ನೀನು ಇವತ್ತು ನಮ್ಮ ದೇಶನ ಮುಳುಗೋದ್ರಿಂದ ಕಾಪಾಡಬೇಕು ಅಂತ. ಅಕ್ಟೋಬರ್ 1907 ನ್ಯೂಯಾರ್ಕ್ ಸಿಟಿನಲ್ಲಿ ರಾತ್ರಿ 2 ಗಂಟೆ ಆಗಿರುತ್ತೆ. ಹೊರಗಡೆ ಕೊರಿಯೋ ಚಳಿ ಇರುತ್ತೆ. ಇಂಥ ಚಳಿನಲ್ಲೇ ಸಾವಿರಾರು ಸಾಮಾನ್ಯ ಜನಗಳು ಬ್ಯಾಂಕ್ ಮುಂದೆ ಹೋಗಿ ನಿಂತ್ಕೊಂಡಿರ್ತಾರೆ. ಅವರ ಕೈಯಲ್ಲಿ ಪಾಸ್ಬುಕ್ ಇರುತ್ತೆ, ಮಖದಲ್ಲಿ ಭಯ ಇರುತ್ತೆ. ಯಾಕಂದ್ರೆ ಕೆಲವೇ ಗಂಟೆಗಳ ಹಿಂದೆ ಒಂದು ರೂಮರು ಹೊರಗಡೆ ಹರಿದಾಡ್ತಾ ಇರುತ್ತೆ. ಏನಂದ್ರೆ, ಅಮೆರಿಕದ ಬ್ಯಾಂಕ್ಗಳು ಮುಳುಗೋಗ್ತವೆ, ನಿಮ್ಮ ದುಡ್ಡನ್ನ ಎಷ್ಟು ಬೇಗ ನೀವು ವಿಡ್ರಾ ಮಾಡ್ಕೊಂತೀರೋ ಅಷ್ಟು ಒಳ್ಳೇದು ಅಂತ. ಅದಕ್ಕೇನೆ ಜನಗಳು ತಮ್ಮ ಹತ್ರ ಇದ್ದ ಎಲ್ಲಾ ಸೇವಿಂಗ್ಸ್ ವಿಡ್ರಾ ಮಾಡಕ್ಕೆ ಬ್ಯಾಂಕ್ ಮುಂದೆ ಬಂದು ನಿಂತ್ಕೊಂಡಿರ್ತಾರೆ. ಜನಗಳು ಈ ತರ ಬ್ಯಾಂಕ್ ಮುಂದೆ ಬರ್ತಾರೆ ಅಂತ ಗೊತ್ತಿದ್ದ ಬ್ಯಾಂಕ್ಗಳು ಮುಂಚೆನೆ ಒಂದು ಪ್ಲಾನ್ ಮಾಡಿರ್ತವೆ. ಏನಂದ್ರೆ, ಯಾರಾದ್ರೂ ಬಂದು ನಿಮಗೆ ದುಡ್ಡು ವಿಡ್ರಾ ಮಾಡಕ್ ಕೇಳಿದ್ರೆ ದಯವಿಟ್ಟು ವಿಡ್ರಾ ಮಾಡ್ಕೊಡಿ, ಆದ್ರೆ 1 ಗಂಟೆ ನಡೆಯೋ ಪ್ರೋಸೆಸ್ನ 2 ಗಂಟೆ ಮಾಡಿ. ಒಂದು ಸಣ್ಣ ಸೈನ್ ಬೇಕಾಗಿದ್ದಲ್ಲಿ 20 ನಿಮಿಷ 30 ನಿಮಿಷ ಕಾಯಿಸಿ. ಹೆಂಗನ ಮಾಡಿ ಬೆಳಿಗ್ಗೆ ಆಗೋವರೆಗೂ ಟೈಮ್ ವೇಸ್ಟ್ ಮಾಡಿ, ಬೆಳಿಗ್ಗೆ ಆಗೋದ್ರಷ್ಟೊತ್ತಿಗೆ ಈ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಅಂತ ಬ್ಯಾಂಕ್ನವರು ಕಾಯ್ತಿರ್ತಾರೆ. ಯಾಕಂದ್ರೆ ಅಷ್ಟೊತ್ತಿಗೆ ಈ ನ್ಯೂಸು ಅಮೆರಿಕದ ವೈಟ್ ಹೌಸ್ಗೆ ಹೋಗಿ ತಲುಪಿರುತ್ತೆ. ಅಮೆರಿಕದ ಪ್ರೆಸಿಡೆಂಟ್ ಆಗಿದ್ದ ಥಿಯೋಡೋರ್ ರೂಸರ್ವೆಲ್ಟ್ ಅವರ ಲೈಫ್ ಲಾಂಗ್ ಒಬ್ಬ ಮನುಷ್ಯನ ಹೇಟ್ ಮಾಡ್ತಾ ಇರ್ತಾರೆ. ಅವತ್ತಿನ ರಾತ್ರಿ ಇದೇ ವ್ಯಕ್ತಿಗೆ ಅವರು ಕಾಲ್ ಮಾಡಿ ಬೇಡ್ಕೊಳೋ ಪರಿಸ್ಥಿತಿ ಬರುತ್ತೆ. ಆ ವ್ಯಕ್ತಿ ಯಾವುದೇ ಎಲೆಕ್ಷನ್ ಗೆದ್ದಿಲ್ಲ, ಮತ್ತೆ ಯಾವುದೇ ಗೌರ್ಮೆಂಟ್ ಪೊಸಿಷನ್ ಅಲ್ಲಿ ಇರಲಿಲ್ಲ. ಆ ವ್ಯಕ್ತಿ ಒಬ್ಬ ಬ್ಯಾಂಕರ್. ಈ ವ್ಯಕ್ತಿಗೆ ಕಾಲ್ ಮಾಡಿ ಆ ಪ್ರೆಸಿಡೆಂಟು ರಿಕ್ವೆಸ್ಟ್ ಮಾಡ್ಕೊತಾರೆ, ನೀನು ನಮ್ಮ ದೇಶನ ಉಳಿಸ್ಬೇಕು, ನಿನ್ನ ಕೈಯಲ್ಲಿದೆ ನಮ್ಮ ದೇಶದ ಭವಿಷ್ಯ ಅಂತ. ಆ ವ್ಯಕ್ತಿ ಯಾರು ಅಂದ್ರೆ, ಅವನೇ JP ಮಾರ್ಗನ್. ಇವತ್ತು ಈ ವ್ಯಕ್ತಿ ಕಟ್ಟಿದಂಥ ಒಂದು ಬ್ಯಾಂಕು ಜಗತ್ತಿನ ಅತಿ ದೊಡ್ಡ ಬ್ಯಾಂಕ್. ಈ ಬ್ಯಾಂಕ್ ಹತ್ರ ಇರೋ ಟೋಟಲ್ ಅಸೆಟ್ಟು $4.9 ಟ್ರಿಲಿಯನ್. ಅಂದರೆ ಈ ಬ್ಯಾಂಕ್ ಏನಾದರೂ ಒಂದು ದೇಶ ಆಗಿದ್ದಿದ್ರೆ ಈ ಬ್ಯಾಂಕು ಜಗತ್ತಿನ 4ನೇ ಅತಿ ದೊಡ್ಡ ದೇಶ ಆಗ್ತಾ ಇತ್ತು. ಹೇಗೆ ಒಬ್ಬ ಸಾಮಾನ್ಯ ಬ್ಯಾಂಕರು ಇಡೀ ದೇಶದ ಎಕಾನಮಿನೇ ಉಳಿಸ್ತಾನೆ ಅಂತ ನಿಮ್ಗೇನಾದ್ರು ಗೊತ್ತಾದರೆ ಶಾಕ್ ಆಗ್ಬಿಡ್ತೀರಾ. ನೀವು ಇವತ್ತಿನ ಜಗತ್ತಲ್ಲಿ ಏನಾದರೂ ದುಡ್ಡು ಮಾಡಬೇಕಂದ್ರೆ ನೀವು ಜಗತ್ತಿನಲ್ಲೇ ದುಡ್ಡು ಮಾಡಿರೋಂಥ ವ್ಯಕ್ತಿಗಳನ್ನ ಅಬ್ಸರ್ವ್ ಮಾಡಬೇಕು. ಯಾಕಂದ್ರೆ ಯಾರಿಗೆ ಹಿಸ್ಟ್ರಿ ಗೊತ್ತಿರುತ್ತೆ ಅವನೇ ಮುಂದೆ ಹೋಗಿ ಹಿಸ್ಟ್ರಿ ಕ್ರಿಯೇಟ್ ಮಾಡೋಕ್ಕಾಗತ್ತೆ. ಇವನಿಗೆ ಪ್ಯಾಟರ್ನ್ ಗೊತ್ತಿರುತ್ತೆ, ಎಲ್ಲಿ ನಾನು ಏನು ತಪ್ಪು ಮಾಡಬಾರ್ದು ಅನ್ನೋ ಒಂದು ಅರಿವಿರುತ್ತೆ. ಆ ಅರಿವಿಂದ ಇವನು ಮುಂದೆ ಗ್ರೋ ಆಗ್ತಾ ಹೋಗ್ತಾನೆ. ಅದಕ್ಕೇನೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ. 1937 ಅಮೆರಿಕದ ಕನೆಕ್ಟಿಕಟ್ಟಲ್ಲಿ ಒಂದು ಮಗುವಿನ ಜನನ ಆಗುತ್ತೆ. ಈ ಮಗುವಿನ ನೇಮೇನೆ ಜಾನ್ ಪೀಟರ್ ಪಾಂಟ್ ಮಾರ್ಗನ್. ಹೊರಗಡೆಯಿಂದ ನೋಡಿದ್ರೆ ಈ ಸ್ಟೋರಿ ತುಂಬಾ ಎಕ್ಸ್ಟ್ರಾರ್ಡಿನರಿ ಅಂತ ಕಾಣಲ್ಲ. ಯಾಕಂದ್ರೆ JP ಮಾರ್ಗನ್ನ ತಂದೆ ಒಬ್ಬ ಸಕ್ಸಸ್ಫುಲ್ ಬ್ಯಾಂಕರ್ ಆಗಿರ್ತಾರೆ. ಆ ಟೈಮಲ್ಲೇ ಅವ್ರ ಫ್ಯಾಮಿಲಿಗೆ ರೆಸ್ಪೆಕ್ಟ್ ಇರುತ್ತೆ, ಇನ್ಫ್ಲೂಯೆನ್ಸ್ ಕೂಡ ಇರುತ್ತೆ. ಬಟ್ ನಾವು ಈ ಸ್ಟೋರಿನ ಅರ್ಥ ಮಾಡ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ, ರಿಚ್ ಫ್ಯಾಮಿಲಿಯಲ್ಲಿ ಹುಟ್ಟಿದ ತಕ್ಷಣ ನಾವು ರಿಚ್ ಆಗಕ್ಕಾಗಲ್ಲ. ಹೌದು, ಕೆಲವೊಂದು ಆಪರ್ಚುನಿಟಿಗಳು ನಮಗೆ ಸಿಗ್ಬೋದು, ಆದ್ರೆ ಈ ಸಾಮ್ರಾಜ್ಯನ ಉಳಿಸ್ಕೊಂಡು ಹೋಗೋದು ಅಷ್ಟು ಸುಲಭ ಇರಲ್ಲ ಅಂತ. ಯಾಕಂದ್ರೆ ಅದೇ ಟೈಮಲ್ಲಿ ಅಮೆರಿಕದಲ್ಲಿ ಇನ್ನೊಂದು ಫ್ಯಾಮಿಲಿ ಇರುತ್ತೆ, ಅದ ಹೆಸರು ವ್ಯಾಂಡರ್ಬಿಲ್ಟ್ ಫ್ಯಾಮಿಲಿ ಅಂತ. ಈ ಫ್ಯಾಮಿಲಿ ಹತ್ರ ಎಷ್ಟು ಆಸ್ತಿ ಇತ್ತು ಅಂದ್ರೆ ಜನರೇಷನ್ ವರ್ಗೂ ಕುತ್ಕೊಂಡ್ ತಿಂದ್ರು ಕೂಡ ಈ ದುಡ್ಡು ಕರಗ್ತಾ ಇರಲಿಲ್ಲ. ಆಗ ಇವ್ರ ಫ್ಯಾಮಿಲಿಯ ಮೊಮ್ಮಗ ಆಗಿರೋ ರೆಗಿನಾಲ್ಡ್ ವಾಂಡರ್ಬಿಲ್ಟ್ ಕೂಡ ಮಾರ್ಗನ್ ತರ ಒಂದು ಪ್ರಿವಿಲೇಜ್ ಫ್ಯಾಮಿಲಿನಲ್ಲಿ ಹುಟ್ಟಿರ್ತಾರೆ. ಸಾಮ್ರಾಜ್ಯ ಇರುತ್ತೆ, ದುಡ್ಡಿರುತ್ತೆ, ರೆಸ್ಪೆಕ್ಟ್ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಇವ್ರು ಅದನ್ನ ಉಳಿಸ್ಕೊಂಡು ಹೋಗ್ದಲೆ ಹಾಳು ಮಾಡ್ಕೊಂತಾರೆ. ಆಗಿನ ಟೈಮಲ್ಲಿ ಇವರು ಗ್ಯಾಂಬ್ಲಿಂಗು, ಆಲ್ಕೋಹಾಲು, ಲಕ್ಸುರಿ ಲೈಫ್ ಅಂತ ಇವರ ಎಂಟೈರ್ ಸಾಮ್ರಾಜ್ಯನೇ ಮುಳುಗಿಸ್ಬಿಡ್ತಾರೆ. ತನ್ನ 45ನೇ ವರ್ಷದಲ್ಲೇನೆ ಇರಬರ ಸಾಲ ಮಾಡ್ಕೊಂಡು ಈ ರೆಗಿನಾಲ್ಡ್ ಜೀವ ಕಳ್ಕೊಂತಾರೆ. ಇವತ್ತು ಹಿಸ್ಟ್ರಿನಲ್ಲಿ JP ಮಾರ್ಗನ್ನು 100 ವರ್ಷ ಅಳಬ ಆದ್ರೂ ಕೂಡ ನಾವು ಇವತ್ತು ಕುತ್ಕೊಂಡು ಮಾತಾಡ್ತಾ ಇದೀವಿ. ನೀವು ಹಿಸ್ಟ್ರಿ ಬುಕ್ ಅಲ್ಲಿ ಈ ರೆಗಿನಾಲ್ಡ್ ಬಗ್ಗೆ ಎಲ್ಲೂ ಸರ್ಚ್ ಮಾಡಿದ್ರು ಅಷ್ಟೊಂದೇನು ಸಿಗದೇ ಇಲ್ಲ. ಯಾಕಂದ್ರೆ ಆಸ್ತಿ ಮಾಡೋದು ದೊಡ್ಡದಲ್ಲ, ಆಸ್ತಿನ ಉಳಿಸ್ಕೊಂಡು ಹೋಗೋದು ದೊಡ್ಡದು ಅಂತ ಈ JP ಮಾರ್ಗನ್ ನಮಗೆ ತೋರಿಸ್ತಾನೆ. ಇವರಿಬ್ರನ್ನ ನೀವು ನೋಡಿದ್ರೆ ಇವರಿಬ್ರು ಒಂದೇ ದೇಶದವರು, ಒಂದೇ ಜನರೇಷನ್ ಅವರು, ಮತ್ತೆ ಇಬ್ರು ಕೂಡ ರಿಚ್ ಫ್ಯಾಮಿಲಿಯಿಂದ ಬಂದವ್ರೆ. ಆದ್ರೆ ಒಬ್ಬ ಆ ಸಾಮ್ರಾಜ್ಯನ ಮುಳುಗಿಸ್ತಾನೆ, ಇನ್ನೊಬ್ಬ ಆ ಸಾಮ್ರಾಜ್ಯನ ಇನ್ನೂ ಮೇಲಕ್ಕೆ ತಗೊಂಡೋಗ್ತಾನೆ. ಇದಕ್ಕೆ ನಿಜವಾದ ಕಾರಣ ಏನಂದ್ರೆ JP ಮಾರ್ಗನ್ ಹುಟ್ಟಿದ ಫ್ಯಾಮಿಲಿ. ಯಾಕಂದ್ರೆ JP ಮಾರ್ಗನ್ ಹುಟ್ಟಿದಾಗ ಅವರ ತಾತ ಪ್ರೀಚರ್ ಆಗಿರ್ತಾರೆ, ಅಂದ್ರೆ ಅವರು ಚರ್ಚಲ್ಲಿ ಪ್ರೀಚ್ ಮಾಡ್ತಿರ್ತಾರೆ. ಇವ್ರಿಗೆ ಜನಗಳನ್ನ ಇನ್ಫ್ಲೂಯೆನ್ಸ್ ಹೆಂಗ್ ಮಾಡೋದು ಅಂತ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಇವ್ರು ಏನಾದ್ರೂ ಹೇಳಿದ್ರೆ ಜನಗಳು ಅದನ್ನ ತುಂಬಾ ನಂಬ್ತಾ ಇರ್ತಾರೆ. ಇನ್ನೊಂದ್ ಕಡೆ ಇವರ ತಂದೆ ಇವರ ತಾತಂಗಿನ ಕಂಪ್ಲೀಟ್ಲಿ ಆಪೋಸಿಟ್. ಹೆಂಗಂದ್ರೆ ಅವ್ರ ತಾತ ಬಿಲೀಫ್ ಮೇಲೆ ನಂಬಿದ್ರೆ ಇವ್ರು ತುಂಬಾ ಕ್ಯಾಲ್ಕುಲೇಷನ್ ಮೇಲೆ ನಂಬಿರ್ತಾರೆ. ಪ್ರತಿ ಒಂದು ನಂಬರ್ ಪ್ರಕಾರನೇ ಹುಡುಕ್ತಿರ್ತಾರೆ. ಯಾಕಂದ್ರೆ ಇವರೊಬ್ಬ ಬ್ಯಾಂಕರ್ ಆಗಿರ್ತಾರೆ. ಈ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಈ ಸ್ಟೋರಿನಲ್ಲಿ ನಾವು ಕಲಿಬೇಕಾಗಿರೋ ವಿಷಯ ಏನಂದ್ರೆ, JP ಮಾರ್ಗನ್ ರಾತ್ರೋರಾತ್ರಿ ದೊಡ್ಡ ಕಂಪ್ನಿ ಆಗ್ಲಿಲ್ಲ. ಇವತ್ತು ನಾವು ಇನ್ವೆಸ್ಟರ್ಸ್ ಆಗಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನ ಅರ್ಥ ಮಾಡ್ಕೊಬೇಕು. ಅದೇನಂದ್ರೆ, ಗ್ರೇಟ್ ಕಂಪ್ನಿಗಳು ಯಾವತ್ತು ಒಂದೇ ದೇಶದಲ್ಲಿ ಮಾತ್ರ ಸಿಗಲ್ಲ. ಒಂದೊಂದ್ಸಲ US ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ, ಒಂದೊಂದ್ಸಲ ಇಂಡಿಯನ್ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ.
ಅದಕ್ಕೇನೆ ತುಂಬಾ ಜನ ಇನ್ವೆಸ್ಟರ್ಸ್ ಅವ್ರ ಪೋರ್ಟ್ಫೋಲಿಯೋನ ಗ್ಲೋಬಲಿ ಡೈವರ್ಸಿಫೈ ಮಾಡ್ತಾರೆ. ಅದರಲ್ಲೂ US ಅಂತ ಬಂದ್ರೆ ದೊಡ್ಡ ದೊಡ್ಡ ಟೆಕ್ನಾಲಜಿ ಕಂಪ್ನಿಗಳು ಎಲ್ಲ ಕೂಡ US ಅಲ್ಲೇ ಜಾಸ್ತಿ ಸಿಗ್ತವೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಎನ್ವಿಡಿಯಾ ಕಳೆದ 10 ವರ್ಷದಲ್ಲಿ ಸುಮಾರು 33,000% ರಿಟರ್ನ್ ಕೊಟ್ಟಿದೆ. ಇನ್ನೊಂದು ಪಾಯಿಂಟ್ ಏನಂದ್ರೆ $, ನಮ್ಮ ರುಪಿ ಎದುರಿಗೆ ಅಪ್ರಿಸಿಯೇಷನ್ ಆಗುತ್ತೆ. ಇದರಿಂದ ನಮಗೆ ವರ್ಷ ಈ ಎಕ್ಸ್ಟ್ರಾ ರಿಟರ್ನ್ ಸಿಗುತ್ತೆ. ಹಾಗಾದ್ರೆ ನಾವು US ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಹೇಗೆ? ಇದಕ್ಕೆ ಆಪ್ಷನ್ ಇರದೆ IND ಮನಿ ಮುಖಾಂತರ ಇಂಡಿಯನ್ ಇನ್ವೆಸ್ಟರ್ಸ್ US ಮಾರ್ಕೆಟ್ ಅಲ್ಲಿ ಈಸಿಯಾಗಿ ಇನ್ವೆಸ್ಟ್ ಮಾಡಬಹುದು. ಮತ್ತೆ ಇದ್ರ ಜೊತೆ ನಮಗೆ AI ಟೆಕ್ನಾಲಜಿ ಸೆಮಿ ಕಂಡಕ್ಟರ್ ಕೂಡ ನಾವು ಇನ್ವೆಸ್ಟ್ ಮಾಡೋ ಆಪರ್ಚುನಿಟಿ ಸಿಗುತ್ತೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಇದರಲ್ಲಿ ಇನ್ವೆಸ್ಟ್ ಮಾಡಕ್ಕೆ ನಿಮಗೆ ಜಾಸ್ತಿ ಇನ್ವೆಸ್ಟ್ಮೆಂಟು ಬೇಕಾಗಿಲ್ಲ. ನೀವು IND ಮನಿ ಮುಖಾಂತರ ಕೇವಲ $100 ಇನ್ವೆಸ್ಟ್ಮೆಂಟ್ ಮಾಡಬಹುದು. ಮತ್ತೆ ನೀವೇನಾದ್ರೂ ಕನ್ಸಿಸ್ಟೆನ್ಸಿಯಾಗಿ ಇನ್ವೆಸ್ಟ್ ಮಾಡಬೇಕಂದ್ರೆ ನೀವು US ಸ್ಟಾಕ್ಸ್ಗಳಲ್ಲಿ ಮತ್ತು ETF ಅಲ್ಲಿ $500 SIP ಮಾಡಬಹುದು. ತುಂಬಾ ಜನಕ್ಕಿರೋ ಕ್ವಶನ್ ಏನಂದ್ರೆ US ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಲೀಗಲ್ ಅಂತ. IND ಮನಿ ಗಿಫ್ಟ್ ಸಿಟಿ ಥ್ರೂ IFSCA ರೂಲ್ಸ್ ಅಂಡರ್ ಅಲ್ಲಿ ಆಪರೇಟ್ ಆಗೋದ್ರಿಂದ ಇಡೀ ಪ್ರೋಸೆಸ್ ತುಂಬಾ ಸಿಂಪಲ್ ಮತ್ತೆ ರೆಗ್ಯುಲೇಟೆಡ್ ಆಗಿರುತ್ತೆ. RBI ನ ಒಂದು ಸ್ಕೀಮ್ ಅಂಡರ್ ಅಲ್ಲಿ ಇಂಡಿಯನ್ಸ್ US ಅಲ್ಲಿ ಆರಾಮಾಗಿ ಇನ್ವೆಸ್ಟ್ ಮಾಡಬಹುದು. ಈ ಪ್ಲಾಟ್ಫಾರ್ಮ್ ಆಟೋಮೇಟೆಡ್ ಟ್ಯಾಕ್ಸ್ ರಿಪೋರ್ಟ್ ನ ಪ್ರೊವೈಡ್ ಮಾಡುತ್ತೆ. ಇದರಿಂದ US ಟ್ಯಾಕ್ಸ್ ಫೈಲಿಂಗ್ ಮಾಡೋದು ತುಂಬಾ ಈಸಿ. ಮತ್ತೆ ನಿಮಗೆ ಇದರಲ್ಲಿ ಎಷ್ಟು ರಿಟರ್ನ್ ಸಿಕ್ತು, $, ಅಲ್ಲಿ ಎಷ್ಟು ರಿಟರ್ನ್ ಸಿಕ್ತು ಅಂತ ಪೂರ್ತಿ ಕ್ಲಿಯರ್ ಆಗಿ ನಿಮಗೆ ಡ್ಯಾಶ್ ಬೋರ್ಡ್ ಅಲ್ಲೇ ಇನ್ಫಾರ್ಮೇಶನ್ ಸಿಗುತ್ತೆ. ಮತ್ತೆ ಅಕೌಂಟ್ ಓಪನ್ ಮಾಡೋದು ತುಂಬಾ ಈಸಿ. ಕ್ವಿಕ್ KYC ಮುಗಿಸಿದ ತಕ್ಷಣ ನಿಮ್ದು ಅಕೌಂಟ್ ಫ್ರೀಯಾಗಿ ಓಪನ್ ಆಗುತ್ತೆ. ಅಕೌಂಟ್ ಓಪನಿಂಗ್ ಚಾರ್ಜ್ ಏನೂ ಇರಲ್ಲ. ನೀವೇನಾದ್ರೂ ಗ್ಲೋಬಲ್ ಇನ್ವೆಸ್ಟಿಂಗ್ ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇರುತ್ತೆ. ಆ ಲಿಂಕ್ ನ ಯೂಸ್ ಮಾಡ್ಕೊಂಡು ನೀವು ಒಂದ್ಸಲ ಚೆಕ್ ಮಾಡಬಹುದು. ಇದನ್ನ ಕೇಳ್ತಾ ಇದ್ರೆ JP ಮಾರ್ಗನ್ಗೆ ಇನ್ಫ್ಲೂಯೆನ್ಸ್ ಮಾಡಿದ್ದು ಅವರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಂತ ಅನ್ಸುತ್ತೆ. ಆದ್ರೆ JP ಮಾರ್ಗನ್ಗೆ ಇನ್ಫ್ಲೂಯೆನ್ಸ್ ಮಾಡಿದ್ದು ಬೇರೆನೆ. JP ಮಾರ್ಗನ್ ಸಣ್ಣ ವಯಸ್ಸಿಂದ ತುಂಬಾ ವೀಕ್ ಆಗಿರ್ತಾರೆ. ಅವ್ರಿಗೆ ಅವಾಗ ಹುಷಾರಿಲ್ದಂಗ್ ಆಗ್ತಾ ಇರುತ್ತೆ. ಅವ್ರಿಗೆ ರೊಸಾಸಿಯಾ ಮತ್ತೆ ರೈನೋಫೈಮಾ ಅನ್ನೋ ಒಂದು ಕಂಡೀಷನ್ ಇರುತ್ತೆ. ಈ ಕಂಡೀಷನ್ ಏನಂದ್ರೆ ಅವರ ಮೂಗು ಊದ್ಕೊಂಡು ಪೂರ್ತಿ ಕೆಂಪಾಗ್ತಾ ಇರುತ್ತೆ. ಇದರಿಂದ JP ಮಾರ್ಗನ್ ಬೇರೆ ಮಕ್ಕಳ ತರ ಹೊರಗಡೆ ಹೋಗಿ ಆಟ ಆಡ್ತಾ ಇರಲ್ಲ. ಅವ್ರು ಯಾವಾಗ್ಲೂ ಒಂಟಿಯಾಗಿ ಕುತ್ಕೊಂಡಿರ್ತಾರೆ. ಈ ತರ ಒಂಟಿಯಾಗಿ ಕುತ್ಕೊಂಡಾಗ್ಲೇನೆ JP ಮಾರ್ಗನ್ ಬೇರೆ ಮಕ್ಕಳ ತರ ಯೋಚನೆ ಮಾಡ್ದಲೆ ಹೊಸ ತರ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಒಂದ್ಸಲ ಇವ್ರ ಟೀಚರು ಸ್ಕೂಲಲ್ಲಿ ಎಸ್ಸೆ ಬರೆಯಕ್ ಹೇಳಿರ್ತಾರೆ. ನಿಮ್ಗೆ ಇಷ್ಟವಾದ ಪರ್ಸನಾಲಿಟಿ ಬಗ್ಗೆ ನೀವು ಒಂದು ಎಸ್ಸೆ ಬರೀರಿ ಅಂತ. ಆಗಿನ ಮಕ್ಕಳೆಲ್ಲನು ಅಮೆರಿಕದ ದೊಡ್ಡ ವ್ಯಕ್ತಿ ಆಗಿರೋ ಜಾರ್ಜ್ ವಾಷಿಂಗ್ಟನ್ ಮತ್ತೆ ಅಬ್ರಹಾಂ ಲಿಂಕನ್ ಬಗ್ಗೆ ಒಂದು ಸ್ಟೋರಿ ಬರೆದಿರ್ತಾರೆ. ಬಟ್ JP ಮಾರ್ಗನ್ ಮಾತ್ರ ನೆಪೋಲಿಯನ್ ಬೋನಾಪಾಟೆ ಬಗ್ಗೆ ಒಂದು ಸ್ಟೋರಿ ಬರೆದಿರ್ತಾರೆ. ಆಗ ಅವ್ರ ಫ್ಯಾಮಿಲಿನಲ್ಲಿ ಮತ್ತೆ ಟೀಚರ್ ಎಲ್ಲ ಕೇಳ್ತಾರೆ, ಈ ನೆಪೋಲಿಯನ್ ಬೋನಾಪಾಟೆ ಒಬ್ಬ ಡಿಕ್ಟೇಟರ್, ಇವನು ರೋಲ್ ಮಾಡೆಲ್ ಅಲ್ಲ ಅಂತ JP ಮಾರ್ಗನ್ ಹೇಳಿದಾಗ JP ಮಾರ್ಗನ್ ಹೇಳ್ತಾರೆ, ನೆಪೋಲಿಯನ್ ಬೋನಾಪಾಟೆ ಜಸ್ಟ್ ಯುದ್ಧ ಗೆದ್ದಂತ ವ್ಯಕ್ತಿ ಅಲ್ಲ, ಚದುರಿ ಹೋಗಿದ್ದ ವ್ಯವಸ್ಥೆನ ಒಟ್ಟುಗೂಡಿಸಿದ್ದ ವ್ಯಕ್ತಿ, ಒಂದು ಆರ್ಡರ್ಗೆ ತಂದಂತ ವ್ಯಕ್ತಿ ಅಂತ JP ಮಾರ್ಗನ್ ವಾದ ಮಾಡಿರ್ತಾರೆ. ಇಲ್ಲೇ JP ಮಾರ್ಗನ್ಗೆ ಗೊತ್ತಾಗುತ್ತೆ ಅನ್ಸುತ್ತೆ, ಜಗತ್ತಿನಲ್ಲಿ ಮನಿಗಿಂತ ಪವರ್ಫುಲ್ ಅಂದ್ರೆ ಆರ್ಡರ್ ಅಂತ. JP ಮಾರ್ಗನ್ ಲೈಫ್ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಇನ್ನೂ ಕೂಡ ಬಂದಿರಲ್ಲ. JP ಮಾರ್ಗನ್ 15 ವರ್ಷ ಬೇಕಾದ್ರೆ ಅವ್ರಿಗೊಂದು ರೊಮ್ಯಾಟಿಕ್ ಫೀವರ್ ಬಂದಿರುತ್ತೆ. ಆ ಟೈಮಲ್ಲಿ ಇವರ ತಂದೆ ಅವರ ಮಗನ ಮನೇಲಿ ಇಟ್ಕೊಂಡಲೆ ಇವ್ರನ್ನ ಒಂದು ಅಟ್ಲಾಂಟಿಕ್ ಓಷನ್ ಮಧ್ಯದಲ್ಲಿ ಇರೋ ಅಜೋರ್ ಅನ್ನೋ ಒಂದು ರಿಮೋಟ್ ಐಲ್ಯಾಂಡ್ ಗೆ ಕಳಿಸ್ತಾರೆ. ಅದು ಒಂದು ವಾರ ಅಲ್ಲ, ಒಂದು ತಿಂಗಳಲ್ಲ, ಪೂರ್ತಿ 1 ವರ್ಷ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಪೂರ್ತಿ 1 ವರ್ಷ ಒಂಟಿಯಾಗಿ ಒಬ್ಬ ಮನುಷ್ಯ ಒಂದು ಪ್ಲೇಸ್ ಇಂದ ಬರ್ಬೇಕಂದ್ರೆ ಆ ಮನುಷ್ಯನ ಮೈಂಡ್ ಸೆಟ್ ಯಾವ ರೀತಿ ಆಗಿರುತ್ತೆ ಅಂತ. ಆ ಐಲ್ಯಾಂಡ್ ಇಂದ ವಾಪಸ್ ಬರ್ಬೇಕಾದ್ರೆ JP ಮಾರ್ಗನ್ ಆರೋಗ್ಯ ಮಾತ್ರ ಹುಷಾರಾಗಿರಲ್ಲ, ಅವನ ಮೈಂಡ್ ಸೆಟ್ ಕಂಪ್ಲೀಟ್ಲಿ ಚೇಂಜ್ ಆಗಿರುತ್ತೆ. ಈ ವೀಕ್ ಆಗಿರೋ ಜಗತ್ತಲ್ಲಿ ಶಾಶ್ವತವಾಗಿ ನನ್ನ ಜೊತೆ ಯಾರು ಇರೋದಿಲ್ಲ ಅನ್ನೋದನ್ನ ಈ 1 ವರ್ಷದ ಐಲ್ಯಾಂಡ್ ಜರ್ನಿ JP ಮಾರ್ಗನ್ಗೆ ಕಲಿಸುತ್ತೆ. ಮುಂದೆ JP ಮಾರ್ಗನ್ ತಗೊಂಡ ದೊಡ್ಡ ನಿರ್ಧಾರಗಳೆಲ್ಲದರಲ್ಲೂ ಕೂಡ ಈ 1 ವರ್ಷದ ಒಂಟಿತನದ ನೆರಳು ಕಂಡೇ ಕಾಣುತ್ತೆ. ಈಗ JP ಮಾರ್ಗನ್ನ ಕ್ಯಾರೆಕ್ಟರ್ ಪೂರ್ತಿ ರೆಡಿಯಾಗಿರುತ್ತೆ. ಬಟ್ ಇನ್ನೂ ಅಂತ ಒಳ್ಳೆ ಸ್ಟೇಜ್ ಬಂದಿರಲಿಲ್ಲ JP ಮಾರ್ಗನ್ ಬೆಳೆಯೋ ಅಂಥದ್ದು. ಅಂಥ ಸ್ಟೇಜ್ನ ಹುಡ್ಕೊಂಡು ಬಂದು ಕೊಟ್ಟಿದ್ದು ಅಮೆರಿಕದ ರಕ್ತ ಸಿದ್ಧ ಒಂದು ಸಿವಿಲ್ ವಾರ್. ಕ್ರಿಸ್ತಶಕ 1800 ಅಮೆರಿಕ ಈಗಿರೋ ಟೈಮಲ್ಲಿದ್ದ ಅಮೆರಿಕ ತರ ಇರಲಿಲ್ಲ. ಅವಾಗ ಅಮೆರಿಕದಲ್ಲಿ 1600 ಬ್ಯಾಂಕ್ಸ್ಗಳಿರ್ತವೆ. ಈ 1600 ಬ್ಯಾಂಕುಗಳು ಕೂಡ ಅವ್ರಿಗೆ ಇಷ್ಟ ಬಂದಿದ್ದ ನೋಟ್ನ ಪ್ರಿಂಟ್ ಮಾಡಿ ಹೊರಗಡೆ ಹಂಚ್ತಾ ಇರ್ತಾರೆ. ಇದರಿಂದ ಏನ್ ಪ್ರಾಬ್ಲಮ್ ಆಗುತ್ತೆ, ಬೆಂಗಳೂರಲ್ಲಿ ನಡೆಯೋ ನೋಟು ಮುಂಬೈನಲ್ಲಿ ನಡೆಯಲ್ಲ ಅಥವಾ ಮೈಸೂರಲ್ಲಿ ನಡೆಯಲ್ಲ. ಯಾಕಂದ್ರೆ ಮೈಸೂರಲ್ಲಿರೋ ಬ್ಯಾಂಕು ಅದು ಒಂಥರ ನೋಟ್ನ ಪ್ರಿಂಟ್ ಮಾಡುತ್ತೆ, ಬೆಂಗಳೂರಲ್ಲಿರೋ ಒಂದು ಬ್ಯಾಂಕು ಇದ್ರದ್ದು ಒಂಥರ ನೋಟ್ನ ಪ್ರಿಂಟ್ ಮಾಡುತ್ತೆ. ಇದರಿಂದ ಎಕಾನಮಿ ಪೂರ್ತಿ ಒಂದು ಆರ್ಡರ್ನಲ್ಲೇ ಇರಲಿಲ್ಲ. ಇವತ್ತಿನ ಅಮೆರಿಕದಲ್ಲಿ ನೀವು ನೋಡ್ದಂಗೆ ಸೆಂಟ್ರಲ್ ಬ್ಯಾಂಕು, ಫೆಡರಲ್ ರಿಸರ್ವ್ ಯಾವುದು ಕೂಡ ಆ ಟೈಮಲ್ಲಿ ಇರಲಿಲ್ಲ. ಯಾವ್ದಾದ್ರು ಒಂದು ಸಣ್ಣ ರೂಮರ್ಸ್ ಬಂದ್ರೆ ಜನ ಬ್ಯಾಂಕ್ ಒಳಗೆ ಮುಂದೆ ನಿಂತ್ಕೊಂಡು ದುಡ್ಡನ್ನ ವಿಡ್ರಾ ಮಾಡಿ ತಗೊಂಡು ಹೋಗ್ತಾ ಇದ್ರು. ಯಾಕಂದ್ರೆ ಆ ಟೈಮಲ್ಲಿ ಯಾವುದೇ ರೀತಿ ಸೆಂಟ್ರಲೈಸ್ ಸಿಸ್ಟಮ್ ಇರಲಿಲ್ಲ. ಈ ತರ ಜನಗಳು ಏನಾದ್ರು ಒಂದೇ ಸಲ ದುಡ್ಡನ್ನ ವಿಡ್ರಾ ಮಾಡಕ್ ಬಂದ್ರೆ ಬ್ಯಾಂಕೇ ಮುಳುಗೋಗ್ತಾ ಇದ್ವು. ಯಾಕಂದ್ರೆ
ಬ್ಯಾಂಕು ಜನಗಳ ದುಡ್ಡನ್ನ ಯಾವುದೋ ಒಂದು ಲಾಕರಲ್ಲಿ ಇಟ್ಟಿರಲ್ಲ, ಅದನ್ನ ಏನ್ ಮಾಡಿರುತ್ತೆ, ಇನ್ನೊಬ್ರಿಗೆ ಲೋನ್ ಕೊಟ್ಟಿರುತ್ತೆ. ಅದು 2 ವರ್ಷಕ್ಕಿರ್ಬೋದು, 3 ವರ್ಷಕ್ಕಿರ್ಬೋದು, 5 ವರ್ಷಕ್ಕಿರ್ಬೋದು, 10 ವರ್ಷಕ್ಕಿರ್ಬೋದು. ಅವರು ತಿಂಗಳ EMI ಕಟ್ತಿರ್ತಾರೆ, ಅಷ್ಟು ದುಡ್ಡು ಕೊಡ್ತಾ ಇರಲ್ಲ. ಈಗ ಬ್ಯಾಂಕು ಸಡನ್ ಆಗಿ ಈ ದುಡ್ಡನ್ನ ಕಸ್ಟಮರಿಗೆ ಕೊಡ್ಬೇಕಂದ್ರೆ ಬ್ಯಾಂಕ್ ಹತ್ರ ದುಡ್ಡೇ ಇರಲ್ಲ. ಇದರಿಂದ ಏನಾಗುತ್ತೆ, ಬ್ಯಾಂಕು ಮುಳುಗೋಗುತ್ತೆ. ಇದನ್ನೇ ಬ್ಯಾಂಕ್ ರನ್ ಅಂತ ಕರೀತಾರೆ. ಇದೇ ರೀತಿ ಆಗಿನೇ ಅಮೆರಿಕ 3 ಸಲ ಅತಿ ದೊಡ್ಡ ಫೈನಾನ್ಷಿಯಲ್ ಕ್ರೈಸಿಸ್ ಅಲ್ಲಿ ಸಿಗಾಕೊಳ್ಳುತ್ತೆ. ಒಂದು 1837ರಲ್ಲಿ, ಇನ್ನೊಂದು 1873ರಲ್ಲಿ, ಇನ್ನೊಂದು 1893ರಲ್ಲಿ. ಅಮೆರಿಕ ಆ ಟೈಮ್ ಅಲ್ಲಿ ಬೂಮ್ ಅಂಡ್ ಬಸ್ಟ್ ಪೀರಿಯಡ್ ಅಲ್ಲೇ ಹೋಗ್ತಾ ಇರುತ್ತೆ. ಅಂದ್ರೆ ಅಲ್ಲಿನ ಎಕಾನಮಿ ಸ್ಟೇಬಲ್ ಆಗಿ ಇರೋದೇ ಇಲ್ಲ. ಅದೇ ರೀತಿ ಅಟ್ಲಾಂಟಿಕ್ ಓಷನ್ ನ ಇನ್ನೊಂದು ಕಡೆ ಲಂಡನ್ ಅಲ್ಲಿ ಒಂದು ಸೆಂಟ್ರಲೈಸ್ ಬ್ಯಾಂಕಿಂಗ್ ಸಿಸ್ಟಮ್ ಇರುತ್ತೆ, ಅದೇ ಬ್ಯಾಂಕ್ ಆಫ್ ಇಂಗ್ಲೆಂಡ್. ಲಂಡನ್ ಅಲ್ಲಿ ಯಾವುದೇ ಫೈನಾನ್ಷಿಯಲ್ ಕ್ರೈಸಿಸ್ ಬಂದ್ರೂ ಕೂಡ ಈ ಬ್ಯಾಂಕ್ ಆಫ್ ಇಂಗ್ಲೆಂಡ್ ತುಂಬಾ ಕೇರ್ಫುಲಿ ಹ್ಯಾಂಡಲ್ ಮಾಡ್ತಾ ಇರುತ್ತೆ. ಈ JP ಮಾರ್ಗನ್ ನ ತಂದೆ ಜೂಲಿಯಸ್ ಮಾರ್ಗನ್ ಈ ಲಂಡನ್ ನ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. JP ಮಾರ್ಗನ್ಗೆ ಒಂದ್ ಕಡೆ ಅಮೆರಿಕದ ಈ ತರ ಮೇಲೆ ಕೆಳಗೆ ಆಗೋ ಸಿಸ್ಟಮ್ ನೋಡಿ, ಮತ್ತೆ ಲಂಡನ್ ನ ತುಂಬಾ ಸ್ಟೆಬಲೈಸ್ ಸಿಸ್ಟಮ್ ನ ನೋಡಿ ಒಂದು ಅರ್ಥ ಆಗುತ್ತೆ, ಏನಂದ್ರೆ ಯಾವ ರೀತಿ ಬ್ಯಾಂಕ್ ನ ನೀಟಾಗಿ ರನ್ ಮಾಡಬೇಕು ಅಂತ. ಇವಾಗ JP ಮಾರ್ಗನ್ಗೆ ಎಕ್ಸ್ಪೀರಿಯನ್ಸ್ ಇದೆ, ಸ್ಟೇಟ್ ಸೆಟ್ ಆಗಿದೆ, ಎಲ್ಲಾನು ಇದೆ. ಇವಾಗ JP ಮಾರ್ಗನ್ ತನ್ನನ್ನು ತಾನು ಪ್ರೂವ್ ಮಾಡ್ಕೊಬೇಕಂದ್ರೆ ಒಂದು ಆಪರ್ಚುನಿಟಿ ಬೇಕಾಗಿರುತ್ತೆ. ಆ ಆಪರ್ಚುನಿಟಿ ಸಿಗೋದು 1861ರ ಸಿವಿಲ್ ವಾರ್. ಅಮೆರಿಕ ಈ ಟೈಮಲ್ಲಿ ಆಲ್ರೆಡಿ ಫೈನಾನ್ಷಿಯಲ್ ಕ್ರೈಸಿಸ್ನ ಅನುಭವಿಸ್ತಾ ಇರುತ್ತೆ. ಬಟ್ ಅವಾಗಲೇ ಅಮೆರಿಕದಲ್ಲಿ ಒಂದು ಸಿವಿಲ್ ವಾರ್ ಆಗುತ್ತೆ. ಸಿವಿಲ್ ವಾರ್ ಅಂದರೆ ಇದು ಬೇರೆ ವಾರ್ ಥರ ಅಲ್ಲ, ಅಂದರೆ ದೇಶಗಳ ನಡುವೆ ವಾರ್ ಅಲ್ಲ, ದೇಶದ ಒಳಗಡೆ ನಡೆಯೋ ವಾರ್ನ ಸಿವಿಲ್ ವಾರ್ ಅಂತ ಕರೀತಾರೆ. ಅಂದರೆ ನಮ್ಮ ರಾಜ್ಯಗಳೇ ಏನಾದರೂ ನಾವು ಜಗಳ ಮಾಡಿದ್ರೆ ಅದನ್ನು ಸಿವಿಲ್ ವಾರ್ ಅಂತಾರೆ, ಅಥವಾ ರಾಜ್ಯದಲ್ಲಿ ಜಿಲ್ಲೆ ಜಗಳ ಮಾಡಿದ್ರು ಸಿವಿಲ್ ವಾರ್ ಅಂತ ಕರೀತಾರೆ. ಅದೇ ರೀತಿ ಅಮೆರಿಕದಲ್ಲಿ ಅವಾಗ ನಾರ್ತ್ ಅಮೆರಿಕ ಮತ್ತು ಸೌತ್ ಅಮೆರಿಕ ಮಧ್ಯೆ ವಾರ್ ಆಗ್ತಾ ಇರುತ್ತೆ. ಇದೇ ಸಮಯದಲ್ಲಿ ಈ ಗೌರ್ಮೆಂಟು ಸೌತ್ ಅಮೆರಿಕದಿಂದ ರೊಚ್ಚಿ ಗೆದ್ದಿದ್ರಲ್ಲ ಅವ್ರ ಮೇಲೆ ಯುದ್ಧ ಮಾಡ್ತಾ ಇರುತ್ತೆ. ಯುದ್ಧ ಮಾಡಬೇಕಾದ್ರೆ ಆ ಟೈಮಲ್ಲಿ ಒಂದು ರೂಲ್ಸ್ನ ತಗೊಂಬರುತ್ತೆ, ಏನಂದ್ರೆ ಪ್ರತಿಯೊಬ್ಬರು ಕೂಡ ಆರ್ಮಿ ತರ ಕೆಲಸ ಮಾಡಬೇಕು ಅಂತ. ಅವಾಗ ಈ JP ಮಾರ್ಗನ್ ಆರ್ಮಿ ಆಗಿ ಕೆಲಸ ಮಾಡಲ್ಲ, ಯಾಕಂದ್ರೆ ಅವಾಗ ಅವರೊಂದು ರೂಲ್ಸ್ ಇಟ್ಟಿರ್ತಾರೆ, ಯಾರು $300 ಕೊಡ್ತಾರೆ ಅವ್ರಿಗೆ ಅವರು ಎಕ್ಸೆಪ್ಷನ್ ಕೊಡ್ತಾರೆ, ಅವ್ರ ಬದಲು ಬೇರೆ ಆರ್ಮಿಯಾಗಿ ಕೆಲಸ ಮಾಡಬಹುದು ಅಂತ. ಅದೇ ರೀತಿ JP ಮಾರ್ಗನ್ ಕೂಡ ಈ $300 ಕೊಟ್ಟು ಈ ಆರ್ಮಿ ಕೆಲಸದಿಂದ ತಪ್ಪಿಸ್ಕೊಂತಾನೆ. ಬಟ್ JP ಮಾರ್ಗನ್ ಈ ಯುದ್ಧದಿಂದ ಸಖತ್ತು ದುಡ್ಡು ಮಾಡ್ತಾನೆ. ಹೆಂಗಂದ್ರೆ ಯುದ್ಧ ಆಗ್ಬೇಕಾದ್ರೆ ಗೌರ್ಮೆಂಟ್ಗೆ ಯುದ್ಧ ಸಲಕರಣೆಗಳು ಬೇಕಾಗಿರುತ್ತೆ, ಅದರಲ್ಲೂ ಕೂಡ ರೈಫಲ್ಗಳು ಸಖತ್ತು ಬೇಕಾಗಿರುತ್ತೆ. ಆಗ ಗೌರ್ಮೆಂಟ್ ಈ ರೈಫಲ್ಗಳನ್ನ ಬೈ ಮಾಡ್ತಾ ಇರುತ್ತೆ. ಈ ಯುದ್ಧ ಆದ ತಕ್ಷಣ JP ಮಾರ್ಗನ್ ಒಂದು ವಿಷಯನ ಗಮನಿಸ್ತಾನೆ, ಏನಂದ್ರೆ ಗೌರ್ಮೆಂಟ್ ಬಳಿ ಆಲ್ ಕಾರ್ಬೈನ್ ಅನ್ನೋ 5000 ರೈಫಲ್ಗಳು ಇರ್ತವೆ. ಈ ರೈಫಲ್ಗಳನ್ನ ಆರ್ಮಿ ರಿಜೆಕ್ಟ್ ಮಾಡಿರುತ್ತೆ, ಯಾಕಂದ್ರೆ ಇದರಿಂದ ಏನಾದ್ರು ಶೂಟ್ ಮಾಡಿದ್ರೆ ನಮ್ಗೆ ಎಫೆಕ್ಟ್ ಆಗುತ್ತೆ ಅಪೋಸಿಟ್ ಕಡೆಯವ್ರಿಗಿನ್ನ ಅಂತ. ಇಂಥ ರೈಫಲ್ಗಳು ಗೌರ್ಮೆಂಟ್ ಹತ್ರನೇ ಬಿದ್ದಿರ್ತವೆ. ಈ ರೈಫಲ್ಗಳನ್ನ JP ಮಾರ್ಗನ್ ಯುದ್ಧ ಸೀರಿಯಸ್ ಆಗಕ್ಕಿಂತ ಮುಂಚೆನೆ $3.5 ಹಂಗೆ ಅಷ್ಟನ್ನು ಬೈ ಮಾಡ್ತಾನೆ. 5000 ರೈಫಲ್ಗಳನ್ನು ಬೈ ಮಾಡ್ತಾನೆ. ಅದನ್ನ ಬೈ ಮಾಡಿಸಿ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಿರ್ತಾನೆ. ಯುದ್ಧ ಮುಂದೆ ಸೀರಿಯಸ್ ಆಗ್ತಾ ರೈಫಲ್ ಡಿಮ್ಯಾಂಡ್ ಸಡನ್ಲಿ ಇನ್ಕ್ರೀಸ್ ಆಗುತ್ತೆ. ಆಗ ಇದೇ ರೈಫಲ್ ನ ಗೌರ್ಮೆಂಟ್ಗೆ $22ಗೆ ಸೆಲ್ ಮಾಡ್ತಾನೆ. ಕೆಲವೇ ತಿಂಗಳಲ್ಲಿ ಸುಮಾರು 600% ರಿಟರ್ನ್ ಮಾಡ್ತಾನೆ ಈ ಇನ್ವೆಸ್ಟ್ಮೆಂಟ್ ಇಂದ. ಈ ಯುದ್ಧದಲ್ಲಿ ನಾರ್ತ್ ಅಮೆರಿಕ ಗೆಲ್ಲುತ್ತೆ, ಮತ್ತೆ ಅಮೆರಿಕ ಯಾವುದೇ ರೀತಿ ಡಿವೈಡ್ ಆಗಲ್ಲ. ಬಟ್ ಒಂದು ಸಲ ಯುದ್ಧ ಗೆದ್ದಾದ್ಮೇಲೆ ಇಡೀ ದೇಶ JP ಮಾರ್ಗನ್ ನ ವಿರುದ್ಧ ತಿರುಗ್ಬಿಡುತ್ತೆ. ಯಾಕಂದ್ರೆ ಆ JP ಮಾರ್ಗನ್ ಸೆಲ್ ಮಾಡಿದ್ದ ರೈಫಲ್ ಗಳಿಂದ ಎಷ್ಟೋ ಜನ ಸೋಲ್ಜರ್ಸ್ ಪ್ರಾಣ ಕಳ್ಕೊಂಡಿರ್ತಾರೆ. ಅಂದ್ರೆ ಈ JP ಮಾರ್ಗನ್ ದುಡ್ಡಿಗೋಸ್ಕರ ದೇಶದ ವಿರುದ್ಧನೇ ನಡ್ಕೊಂತಾನೆ ಅಂತ ಆ ಟೈಮಲ್ಲಿ ಪಾರ್ಲಿಮೆಂಟ್ ಪೂರ್ತಿ JP ಮಾರ್ಗನ್ ವಿರುದ್ಧ ತಿರುಗಿ ಬಿದ್ದಿರುತ್ತೆ. ಬಟ್ JP ಮಾರ್ಗನ್ ನಾನಿಲ್ಲಿ ಲಾ ಬ್ರೇಕ್ ಮಾಡಿಲ್ಲ, ನಾನಿಲ್ಲಿ ವ್ಯಾಪಾರ ಮಾಡಿದೀನಿ ಅಂತೇಳಿ ಆ ಕೇಸಿಂದ ಹೆಂಗೋ ಬಚಾವಾಗಿ ಮುಂದೆ ಬರೋ ಆಪರ್ಚುನಿಟಿಯಿಂದ JP ಮಾರ್ಗನ್ ಅಮೆರಿಕಾನೇ ಕಂಟ್ರೋಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಆ ಆಪರ್ಚುನಿಟಿ ಯಾವುದು ಅಂದ್ರೆ ರೈಲ್ವೆ ರೋಡ್ಸ್. ನೀವಿವತ್ತು ಯಾವ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಬೂಮ್ ನೋಡ್ತಿದ್ದೀರಲ್ವಾ, AI ಬೂಮ್ ಅಂತ, ಅದೇ ರೀತಿ ಅವಾಗ ಅಮೆರಿಕದಲ್ಲಿ ರೈಲ್ ರೋಡ್ ಬೂಮ್ ಇರುತ್ತೆ. ಸಿವಿಲ್ ವಾರ್ ಮುಗಿದ ತಕ್ಷಣ ಅಮೆರಿಕ ರ್ಯಾಪಿಡ್ಲಿ ಗ್ರೋ ಆಗ್ತಾ ಇರುತ್ತೆ, ಯಾಕಂದ್ರೆ ಏನೇನ್ ಹಾಳಾಗಿರುತ್ತಲ್ಲ ಅದನ್ನೆಲ್ಲಾನು ಹೊಸದಾಗಿ ಬಿಲ್ಡ್ ಮಾಡ್ತಾ ಇರುತ್ತೆ. ರೈಲ್ವೆ ರೋಡ್ಸ್ ಇರ್ಬೋದು, ಆಯಿಲ್ ಕಂಪ್ನಿಗಳು ಇರ್ಬೋದು, ಎಲ್ಲ ಸಖತ್ತು ಗ್ರೋ ಆಗ್ತಾ ಇರುತ್ತೆ. ಅವಾಗಿನ ಸಿಚುವೇಶನ್ ನೆನೆಸ್ಕೊಳ್ಳಿ. ಅವಾಗ ಏನಾದ್ರು ನೀವು ಟ್ರಾನ್ಸ್ಪೋರ್ಟ್ ಅಂತ ಏನಾದ್ರು ಥಿಂಕ್ ಮಾಡಿದ್ರೆ ಅದು ರೋಡ್ ಟ್ರಾನ್ಸ್ಪೋರ್ಟ್ ಇರಲಿಲ್ಲ. ರೋಡಲ್ಲಿ ಅವಾಗ ಜಸ್ಟ್ ಕುದುರೆ ಗಾಡಿಗಳು ಓಡಾಡ್ತಾ ಇದ್ವು. ಕುದುರೆ ಗಾಡಿಗಳಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಕ್ ಆಗ್ತಿರ್ಲಿಲ್ಲ. ಟ್ರಾನ್ಸ್ಪೋರ್ಟ್ ಅಂತ ಬಂದ್ರೆ ಅದು ರೈಲ್ವೆನೇ ಆಗಿತ್ತು. ಇದರಿಂದ ಈ ರೈಲ್ವೆ ಸೆಕ್ಟರು ಸಖತ್ತು ಬೂಮಲ್ಲಿ ಇರುತ್ತೆ. ಮತ್ತೆ ಅವತ್ತಿನ ಸ್ಟಾಕ್ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಅಲ್ಲಿ 100ರಲ್ಲಿ 60% ಜಸ್ಟ್ ಈ ರೈಲ್ವೆ ಸ್ಟಾಕ್ಸ್ಗಳೇ ಇರ್ತವೆ. ಇವತ್ತಿನ ದಿವಸ ನಮ್ಮ ಇಂಡಿಯಾದಲ್ಲಿ ನಿಫ್ಟಿನಲ್ಲಿ 30% ಜಸ್ಟ್ ಫೈನಾನ್ಸ್ ಕಂಪ್ನಿಗಳು ಇರೋ ಥರ ಅವಾಗ 60% ಜಸ್ಟ್ ಈ ರೈಲ್ವೆ ಸ್ಟಾಕ್ಸ್ಗಳೇ ಇರ್ತವೆ. ಅಷ್ಟು ಡಾಮಿನೇಟ್ ಆಗಿರುತ್ತೆ ಈ ರೈಲ್ವೆ ಇಂಡಸ್ಟ್ರಿ. ಬಟ್ ಈ ರೈಲ್ವೆ ಇಂಡಸ್ಟ್ರಿನಲ್ಲಿ ಒಂದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಇರುತ್ತೆ, ಏನಂದ್ರೆ ಇವರು ಕಾಂಪಿಟೇಷನ್ ಮಾಡೋಕ್ಕೋಸ್ಕರ ಒಂದೇ ಲೈನಲ್ಲಿ 3 ಜನ ರೈಲ್ನ ಬಿಲ್ಡ್ ಮಾಡ್ತಾ ಇರ್ತಾರೆ. ಮತ್ತೆ ಕಸ್ಟಮರ್ನ ಅಟ್ರಾಕ್ಟ್ ಮಾಡೋಕ್ಕೋಸ್ಕರ ಪ್ರೈಸ್ನ ಸಖತ್ತು ಡೌನ್ ಮಾಡ್ತಾ ಇರ್ತಾರೆ.
ಇದರಿಂದ ಯಾರೂ ದುಡ್ಡು ಮಾಡ್ತಾ ಇರಲ್ಲ, ಎಲ್ಲರೂ ಬ್ಯಾಂಕ್ರಪ್ಸಿ ಆಗೋ ಪರಿಸ್ಥಿತಿನಲ್ಲಿ ಬಂದಿರ್ತಾರೆ. ಅವಾಗ JP Morgan ಏನ್ ಮಾಡ್ತಾನೆ, ಈ ಕ್ರೈಸಿಸ್ನೇ ಒಂದು ಆಪರ್ಚುನಿಟಿ ತರ ಯೂಸ್ ಮಾಡಿಕೊಂಡು ಎಲ್ಲ ರೈಲ್ವೆ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ ಮಾಡ್ತಾ ಹೋಗ್ತಾನೆ. ಇನ್ವೆಸ್ಟ್ ಮಾಡಿ ಈ ರೈಲ್ವೆ ಕಂಪ್ನಿಗಳಿಗೆ ಕನ್ವಿನ್ಸ್ ಮಾಡ್ತಾನೆ ಇದನ್ನ ಎಲ್ಲಾನು ಒಂದೇ ಕಂಪ್ನಿ ಮಾಡೋಣ ಅಂತ. ಒಂದೇ ಕಂಪ್ನಿ ಮಾಡಿದಾಗ ಏನಾಗುತ್ತೆ, ಕಾಂಪಿಟೇಷನ್ನೇ ಇರಲ್ಲ, ನೀವು ಹೇಳಿದ್ದೇ ಪ್ರೈಸು. ಅದೇ ರೀತಿ ಎಷ್ಟೋ ಕಂಪ್ನಿಗಳು JP Morgan ಹೇಳಿದ್ದ ಡೀಲ್ಗೆ ಒಪ್ಕೊಂತವೆ, ಬಟ್ ಎಷ್ಟೋ ಕಂಪ್ನಿಗಳು ಒಪ್ಕೊಳಲ್ಲ. ಅವಾಗ JP Morgan ಏನು ಮಾಡ್ತಾನೆ, ಅಮೆರಿಕದ ಬಿಗ್ಗೆಸ್ಟ್ ಕಾಂಪಿಟೇಟರ್ ಆಗಿರೋ ನ್ಯೂಯಾರ್ಕ್ ಸೆಂಟ್ರಲ್ ಮತ್ತು ಪೆನಿಸುಲಾ ರೈಲ್ವೆ ಅನ್ನೋ 2 ಕಂಪ್ನಿಗಳು ಪ್ರೈಸ್ ವಾರ್ ಮಾಡ್ತಾ ಇರ್ತವೆ. ಅದಕ್ಕೆ JP Morgan ಅವನ ಒಂದು ಪ್ರೈವೇಟ್ ಯಾಟಲ್ಲಿ ಇವರಿಬ್ರು ಇನ್ವೈಟ್ ಮಾಡ್ತಾನೆ. ಇನ್ವೈಟ್ ಮಾಡಿ ಇವರಿಬ್ರಿಗೂ ಮರ್ಜರ್ ಮಾಡ್ಕೊಳಕ್ಕೆ ಕನ್ವಿನ್ಸ್ ಮಾಡ್ತಾನೆ. ಇವ್ರು ಎಷ್ಟೊತ್ತಾದರೂ ಮರ್ಜರ್ ಮಾಡ್ಕೊಳಕ್ಕೆ ಒಪ್ಪಲ್ಲ. ಅವಾಗ JP Morgan ಹೇಳ್ತಾನೆ, ನೀವೇನಾದರೂ ಇದಕ್ಕೆ ಒಪ್ಕೊಳ್ಳಿಲ್ಲದ್ರೆ ಈ ಯಾಟು ವಾಪಸ್ಸು ದಡಕ್ಕೆ ಸೇರಲ್ಲ, ದಡಕ್ಕೆ ಹೋಗಲ್ಲ ಅಂತ ಎದುರಿಸ್ತಾರೆ. ಅವಾಗ ಇವರಿಬ್ರು ಒಪ್ಕೊಂಡು ಎಂಟೈರ್ ರೈಲ್ವೆ ನೆಟ್ವರ್ಕ್ ಒಂದೇ ಕಂಪ್ನಿ ಅಂಡರಲ್ಲಿ ಬರಕ್ ಸ್ಟಾರ್ಟ್ ಆಗುತ್ತೆ. ಈ ಸಿಸ್ಟಮ್ ಮುಂದೆ ಹೋಗಿ ಎಷ್ಟು ಫೇಮಸ್ ಆಗುತ್ತೆ ಅಂದ್ರೆ, ಈ ಸಿಸ್ಟಮ್ಗೆ ಇವಾಗಲೂ ಕೂಡ ಹೆಸರಿದೆ ಮಾರ್ಗನೈಸೇಷನ್ ಅಂತ. ಮಾರ್ಗನೈಸೇಷನ್ ಅಂದ್ರೆ ಈ ತರ ಬ್ರೇಕ್ ಆಗ್ತಿರೋ ಕಂಪ್ನಿಗಳನ್ನ ಎಲ್ಲ ಸೇರಿಸಿ ಒಂದು ಕಂಪ್ನಿ ಮಾಡೋದು. ಅಂದ್ರೆ JP Morgan ಕ್ರೈಸಿಸ್ ಎಲ್ಲಿದೆ ಅಲ್ಲಿ ದುಡ್ಡು ಮಾಡೋದನ್ನ ಕಲ್ತಿದ್ದ. ಅದೇ ರೀತಿ JP Morgan ಯಾವುದೇ ರೀತಿ ಬಿಲ್ಡ್ ಮಾಡಿಲ್ಲ, ಇನೋವೇಷನ್ ಮಾಡಿಲ್ಲ, ರೈಲ್ ರೋಡ್ನ ಅವ್ನು ಮಾಡಿಲ್ಲ. ಅದೇ ರೀತಿ ಆ ಟೈಮಲ್ಲಿ ಥಾಮಸ್ ಆಲ್ವಾ ಎಡಿಸನ್, ನಿಕೋಲಸ್ ಟೆಸ್ಲಾ ಎಲ್ಲರೂ ಎಲೆಕ್ಟ್ರಿಸಿಟಿ ಹಿಂದೆ ಹೋಗ್ತಾ ಇರ್ತಾರೆ, ಇನ್ವೆನ್ಷನ್ ಮಾಡ್ತಾ ಇರ್ತಾರೆ. ಅವಾಗ್ಲೂ ಕೂಡ ಎಲೆಕ್ಟ್ರಿಸಿಟಿ ಬೂಮ್ ಇರುತ್ತೆ. ಬಟ್ ಈ JP Morgan ಏನು ಇನ್ವೆನ್ಷನ್ ಮಾಡ್ದಲೆ ಇವ್ರ ಮೇಲೆ ಇನ್ವೆಸ್ಟ್ ಮಾಡ್ತಾನೆ. ಇನ್ವೆಸ್ಟ್ ಮಾಡಿ ಅವ್ರಿಗಿನ್ನ ಜಾಸ್ತಿ ಇವನ್ ದುಡ್ಡು ಮಾಡ್ತಾನೆ. ಮತ್ತೆ ಈ JP Morgan ಸಾಯಕ್ಕಿನ್ನ 6 ವರ್ಷದ ಮುಂಚೆ ಇಡೀ ಅಮೆರಿಕಾನೇ ಕಂಟ್ರೋಲ್ ಮಾಡೋ ಒಂದು ಪವರಿಗೆ ಬಂದಿರ್ತಾನೆ. ಅದು ಗೊತ್ತಾಗದೆ 1906ರಲ್ಲಿ. ನಾವು ಇಂಟ್ರೋದಲ್ಲಿ ಹೇಳ್ದಂಗೆ 1906-7ರಲ್ಲಿ ಅಮೆರಿಕ ಒಂದು ಫೈನಾನ್ಷಿಯಲ್ ಕ್ರೈಸಿಸ್ಗೆ ಬಂದಿರುತ್ತೆ. ಅದರಲ್ಲೂ 1907ರಲ್ಲಿ ಇದು ಡೀಪ್ ಆಗಿರುತ್ತೆ. ಜನಗಳಿಗೆ ಬ್ಯಾಂಕ್ ಮೇಲೆ ನಂಬಿಕೆನೇ ಇರಲ್ಲ. ಒಂದ್ಸಲ ಇದ್ದಕ್ಕಿದ್ದಂಗೆ ಎಲ್ಲಾ ಬ್ಯಾಂಕ್ಗಳ ಮೇಲೆ ನಂಬಿಕೆ ಕಳ್ಕೊಂಡು ಜನಗಳು ದುಡ್ಡನ್ನ ವಿಡ್ರಾ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಅವತ್ತೇನಾದ್ರೂ ವಿಡ್ರಾ ಮಾಡಿದಿದ್ರೆ ಅಮೆರಿಕನ್ ಎಕನಾಮಿನೇ ಎಕ್ಕುಟ್ಟೋಗ್ತಾ ಇತ್ತು, ಮತ್ತೆ ಅಮೆರಿಕನ್ ಎಕನಾಮಿ ರಿಕವರ್ ಆಗ್ತಿರ್ಲಿಲ್ಲ. ಅದೇ ಟೈಮಲ್ಲಿ ಅಮೆರಿಕದ ಪ್ರೆಸಿಡೆಂಟ್ ಆಗಿರೋ ಥಿಯೋಡೋರ್ ರೂಸವೆಲ್ಟ್ ತನ್ನ ಜೀವನ ಪರ್ಯಂತ ಹೇಟ್ ಮಾಡ್ತಿದ್ದ ಒಬ್ಬ ವ್ಯಕ್ತಿಯ ಕಾಲಿಗೆ ಬೀಳೋ ಪರಿಸ್ಥಿತಿ ಬರುತ್ತೆ. ಯಾಕಂದ್ರೆ ಇಡೀ ಬ್ಯಾಂಕಿಂಗ್ ಸಿಸ್ಟಮ್ ನ ಕಂಟ್ರೋಲ್ ಮಾಡ್ತಿದ್ದೆ JP Morgan. ಇವಾಗ JP Morgan ಏನಾದ್ರೂ ಈ ಪ್ರಾಬ್ಲಮ್ ನ ರಿಸಾಲ್ವ್ ಮಾಡ್ಲಿಲ್ಲದ್ರೆ ಅಮೆರಿಕನ್ ಎಕನಾಮಿ ಮುಳುಗೋಗುತ್ತೆ ಅಂತ ಪ್ರೆಸಿಡೆಂಟ್ ಖುದ್ದು JP Morganಗೆ ರಿಕ್ವೆಸ್ಟ್ ಮಾಡ್ಕೊಂತಾರೆ. ಆಮೇಲೆ JP Morgan ಯಾರಿಗೂ ಗೊತ್ತಿಲ್ದಂಗೆ ಎಲ್ಲಾ ಬ್ಯಾಂಕರ್ ಚೇರ್ಮನ್ಗಳನ್ನ ಮತ್ತೆ ಅಲ್ಲಿದ್ದ ಮ್ಯಾನೇಜ್ಮೆಂಟ್ ಅವ್ರನ್ನ ಒಂದು ಸೀಕ್ರೆಟ್ ರೂಮ್ ಅಲ್ಲಿ ಕರ್ಕೊಂಡು ಹೋಗಿ ಒಂದು ಮೀಟಿಂಗ್ ಮಾಡ್ತಾನೆ. ಆ ಮೀಟಿಂಗ್ ಅಲ್ಲಿ ಇವರೊಂದು ಡಿಸಿಷನ್ ತಗೊಳ್ತಾರೆ. ಏನಂದ್ರೆ ಇವರೊಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ನ ಹುಟ್ಟಾಕ್ತಾರೆ. ಅದ ಹೆಸರೇನೆ ಫೆಡರಲ್ ರಿಸರ್ವ್. ಫೆಡರಲ್ ರಿಸರ್ವ್ ಅಂತ ಹೆಸರಿದ ತಕ್ಷಣ ಜನ ಏನ್ ಅನ್ಕೊಂತಾರೆ, ಇದನ್ನ ಗೌರ್ಮೆಂಟ್ ಕಂಪ್ನಿ ಅಂತ ಅನ್ಕೊಂತಾರೆ. ಯಾಕಂದ್ರೆ ಅಮೆರಿಕದಲ್ಲಿ ಫೆಡರಲ್ ಅಂತ ಕರೀತಾರೆ, ಗೌರ್ಮೆಂಟ್ಗೆ ಫೆಡರಲ್ ಗೌರ್ಮೆಂಟ್ ಅಂತ ಕರೀತಾರೆ. ಇದರಿಂದ ಅಮೆರಿಕನ್ ಜನ ಏನ್ ಥಿಂಕ್ ಮಾಡ್ತಾರೆ, ಇದೊಂದು ಗೌರ್ಮೆಂಟ್ ಕಂಪ್ನಿ, ಇದೊಂದು ಗೌರ್ಮೆಂಟ್ ಬ್ಯಾಂಕು, ನಾವು ಇಲ್ಲಿ ದುಡ್ಡಿಟ್ರೆ ತುಂಬಾ ಸೇಫ್ ಆಗಿರುತ್ತೆ ಅಂತ ಜನ ಬಿಲೀವ್ ಮಾಡ್ತಾರೆ. ಈ ಬ್ಯಾಂಕಿಂಗ್ ಆಕ್ಟ್ ನ ಪಾರ್ಲಿಮೆಂಟ್ ಅಲ್ಲಿ ಕೂಡ ಪಾಸ್ ಮಾಡಿಸ್ತಾರೆ. ಪಾಸ್ ಮಾಡಿಸಾದ್ಮೇಲೆ ಉಟ್ಕೊಳುತ್ತೆ ಅಮೆರಿಕದ ಫೆಡರಲ್ ರಿಸರ್ವ್. ಇವತ್ತು ಜಗತ್ತನ್ನ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದೆಯಲ್ಲ ಒಂದು ಬ್ಯಾಂಕ್ ಅಂದ್ರೆ ಫೆಡರಲ್ ರಿಸರ್ವ್ ಬ್ಯಾಂಕ್, ಅದನ್ನ ಕ್ರಿಯೇಟ್ ಮಾಡಿದ್ದೆ JP Morgan. ಇವತ್ತು ಯಾವ್ದಾದ್ರು ಕ್ರೈಸಿಸ್ ಬಂದ್ರೆ $1 ಟ್ರಿಲಿಯನ್ ಗಟ್ಟಲೆ ನೋಟ್ನ ಪ್ರಿಂಟ್ ಮಾಡುತ್ತಲ್ಲ ಜಗತ್ತಿನಾದ್ಯಂತ, ಅದು ಯಾವುದು ಅಂದ್ರೆ ಫೆಡರಲ್ ರಿಸರ್ವ್ಸ್. ಈ ಫೆಡರಲ್ ರಿಸರ್ವ್ಸ್ ನ ಹುಟ್ಟಾಕಿದ್ದೆ JP Morgan. ನೀವು ಈ JP Morgan ಗ್ರೋ ಆದ ಡಾಟ್ಗಳನ್ನ ಕನೆಕ್ಟ್ ಮಾಡ್ತಾ ಹೋದ್ರೆ ನಿಮಗೆ JP Morgan ಅಲ್ಲಿ ಗೊತ್ತಾಗೋದೇನೆಂದ್ರೆ, ಈ JP Morgan ಯಾವತ್ತು ದುಡ್ಡಿಂದೆ ಹೋಗ್ಲಿಲ್ಲ, ಒಂದು ಸಿಸ್ಟಮ್ ಇಂದೆ ಹೋದ. ಇವನು ಸಿಸ್ಟಮ್ನ ತುಂಬಾ ನಂಬ್ತಾ ಇದ್ದ. ಯಾಕಂದ್ರೆ ಇವನು ಸಣ್ಣ ವಯಸ್ಸಿಂದ ಅದನ್ನ ನೋಡ್ಕೊಂಡು ಬರ್ತಾ ಇದ್ದ. ಯಾವ ರೀತಿ ಒಂದು ಬ್ಯಾಂಕ್ಸ್ ಗ್ರೋ ಆಗುತ್ತೆ, ಯಾವ ರೀತಿ ಒಂದು ಬ್ಯಾಂಕ್ ಕೊಲ್ಯಾಪ್ಸ್ ಆಗುತ್ತೆ, ದುಡ್ಡು ಹೆಂಗ್ ಹುಟ್ಟುತ್ತೆ, ದುಡ್ಡು ಹೆಂಗ್ ಮಾಯ ಆಗುತ್ತೆ ಅಂತ. ಅದರಿಂದ ಅವನು ಒಂದು ಸಿಸ್ಟಮ್ನ ಮತ್ತೆ ಒಂದು ಆರ್ಡರ್ನ ತುಂಬಾ ನಂಬ್ತಾ ಇದ್ದ. ಇದೇ ರೀತಿ ಆರ್ಡರ್ ಇಂದ ಅವನು ಬಿಲ್ಡ್ ಮಾಡಿರೋ ಬ್ಯಾಂಕು ಇವತ್ತು 120 ವರ್ಷ ಆದ್ರೂ ಕೂಡ ಕಲ್ಲು ಬಂಡೆ ತರ ನಿಂತ್ಕೊಂಡಿದೆ. 1930ರ ಗ್ರೇಟ್ ಡಿಪ್ರೆಷನ್ ಮತ್ತೆ ಸಾವಿರಾರು ಸಣ್ಣ ಸಣ್ಣ ಫೈನಾನ್ಷಿಯಲ್ ಕ್ರೈಸಿಸ್ಗಳು ಮತ್ತೆ 2008ರ ಅತಿ ದೊಡ್ಡ ಬ್ಯಾಂಕಿಂಗ್ ಕ್ರೈಸಿಸ್, ಈ ತರ ಎಷ್ಟೊಂದು ಸಣ್ಣ ಸಣ್ಣ ಪ್ರಾಬ್ಲಮ್ ಬಂದ್ರು ಕೂಡ JP Morgan ಒಂದು ಸಲನೂ ಈ ತರ ಅಳ್ಳಾಡಿಲ್ಲ. ಅದಕ್ಕೆ ಕಾರಣ ಬಂದ್ಬಿಟ್ಟು ಈ JP Morgan ಬಿಲ್ಡ್ ಮಾಡಿದ ಒಂದು ಸಿಸ್ಟಮ್. ನಿಮ್ಮ ಹತ್ರ ದುಡ್ಡಿದ್ರೆ ಖಾಲಿ ಆಗುತ್ತೆ, ಆಸ್ತಿ ಇದ್ರೆ ಕರ್ಗೋಗುತ್ತೆ, ಸಿಸ್ಟಮ್ ಇದ್ರೆ ಸಿಸ್ಟಮ್ನ ಬಿಡ್ಸಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಸಿಸ್ಟಮ್ ಅನ್ನೋದು ಯಾವುದೇ ಒಂದು ಬಿಲ್ಡಿಂಗ್ ನ ಪಿಲ್ಲರ್ ಇದ್ದಂಗೆ, ಕಾನ್ಸ್ಟಿಟ್ಯೂಷನ್ ಇದ್ದಂಗೆ. ಆ ಕಾನ್ಸ್ಟಿಟ್ಯೂಷನ್ ನ ಬೀಳಿಸ್ಬೇಕಂದ್ರೆ ನೀವು ಎಂಟೈರ್ ಸಿಸ್ಟಮ್ನೇ ಬೀಳಿಸ್ಬೇಕಾಗತ್ತೆ. ಸಿಸ್ಟಮ್ಮು ಬೀಳಲ್ಲ, ನಿಮ್ಮ ಬಿಲ್ಡಿಂಗು ಬೀಳಲ್ಲ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು, ನಿಮ್ಗೇನು ಅನ್ಸುತ್ತೆ ಕೆಳಗಡೆ ಕಾಮೆಂಟ್ ಮಾಡಿ. ಮತ್ತೆ ನಿಮ್ಗೇನಾದ್ರು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನೀವೇನಾದರೂ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಮತ್ತೆ ಸಿಗೋಣ.